ಅಮ್ಮ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಇವರು ಫ್ರೆಂಡ್ಸ್ ಅಷ್ಟೇ. ಹೌದು, ಇವ್ ನನ್ನ ಫ್ರೆಂಡ್. ವಿಕ್ಕಿ, ನೀವೇನಿಲ್ಲಿ? ನೀವಿಲ್ಲಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹುಡ್ಕೊಂಡು ಬಂದೆ. ತಮಾಷೆ ಮಾಡಬೇಡಿ ವಿಕ್ಕಿ, ನಿಜ ಹೇಳಿ. ಹೌದು ರೀ, ನಿಮ್ಮನ್ನ ಹುಡ್ಕೊಂಡು ಬಂದೆ. ನಾನು ಯಾಕೆ ಬಂದೆ ಅಂತ ಟೆನ್ಷನ್ ಆಗ್ತಿದ್ಯಾ? ಹಾಗಲ್ಲ, ನೀವು ಹುಡ್ಕೊಂಡು ಬಂದಿದ್ದೀರಾ ಅಂದರೆ ಏನೋ ವಿಷಯ ಇರ್ಬೋದು ಅನ್ನಿಸ್ತು. ಸರಿಯಾಗಿ ಗೆಸ್ ಮಾಡಿದ್ದೀರಾ. ನೀವಾಗಲೇ ದೀಪ ಹಚ್ಚಿದ್ರೆ ಹೆದರಿಕೆ ಕಡಿಮೆ ಆಗತ್ತೆ ಅಂತ ಹೇಳಿದ್ರಲ್ಲ. ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರಬೇಕು. ಹೆದರ್ಕೊಂಡ್ರೆ ದೀಪ ಹಚ್ಬೇಕಾ? ದೀಪ ಹಚ್ಚಿದ್ರೆ ಮನ್ಸಿಗೆ ಕವದಿರೋ ಕತ್ಲು ಕರಗುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ನಾನು ದೀಪ ಹಚ್ಚೋಣ ಅಂತ ಬಂದೆ. ಹೆದರೋ ಅಂಥದ್ದೇನಾಯಿತು? ಅಜ್ಜಿ ವಿಷಯ. ಇತ್ತೀಚೆಗೆ ಮನೇಲಿ ಆಗ್ತಿರೋ ವಿಷಯ ನೋಡಿದ್ರೆ ಭಯ ಆಗ್ತಿತ್ತು ಮಂಡಿ. ಎಲ್ಲಿ ನನ್ನ ಅಜ್ಜಿ ನಂಬಿಕೆನ ಕಳ್ಕೊಬಿಡ್ತೀನೋ, ಅವರಿಗೆ ನನ್ನ ಮೇಲಿರೋ ಸಿಟ್ಟು ಕಡಿಮೆ ಆಗಲ್ವಾ ಅಂತ ಟೆನ್ಷನ್ ಆಗ್ತಿದೆ. ನಾನು ಅಮ್ಮಮ್ಮ ಮೊದಲಿನ ಥರ ಆದರೆ ಸಾಕು. ಭಯ ಆಗ್ತಾ ಇದೆ ಅಂತ ಇದ್ದೀರಾ? ಹಾಗಿದ್ಮೇಲೆ ನೀವೇ ಒಂದು ಹೆಜ್ಜೆ ಮುಂದೆ ಇಟ್ಟು ನಿಮ್ಮ ಅಜ್ಜಿನ ಮಾತಾಡ್ಸ್ಬೋದಲ್ವಾ? ಆಗಿದ್ದಕ್ಕೆ ಕ್ಷಮೆ ಕೇಳ್ಬೋದಲ್ವಾ? ಕ್ಷಮೆ ಕೇಳಿದ್ರೆ ನಮ್ಮದೇ ತಪ್ಪು ಅಂತ ಆಗತ್ತೆ. ಆಮೇಲೆ ಅಜ್ಜಿನೂ ಅದನ್ನೇ ನಂಬ್ತಾರೆ. ಅವ್ರ ತಪ್ಪು ಅವರಿಗೆ ಗೊತ್ತಾಗಲ್ಲ. ಆಗಿರೋ ಮಾತುಕತೆ ಏನೇ ಇರ್ಬೋದು, ಅದು ಸರಿನೇ ಇರ್ಬೋದು, ಆದರೆ ಮಾತಾಡಿರೋ ವಿಧಾನ ತಪ್ಪು ಅಂತ ನಿಮಗೆ ಅನ್ಸಿದೆಯಲ್ವಾ? ಅನ್ಸಿದೆ. ಹಾಗಾದ್ರೆ ಆ ತಪ್ಪಿಗೆ ಕ್ಷಮೆ ಕೇಳೋದು ಸರಿನೇ ಅಲ್ವಾ? ಆದರೆ ನೀವು ಆದ್ರೆ ಹೋದ್ರೆ ಅನ್ಕೊಂಡು ದೂರನೇ ನಿಂತ್ಬಿಟ್ಟಿದ್ದೀರಾ. ಹೀಗೆ ಆದ್ರೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮಿಬ್ಬರ ಮಧ್ಯೆ ಒಂದು ದೊಡ್ಡ ಗೋಡೆನೇ ಎದ್ಬಿಡುತ್ತೆ. ಆಮೇಲೆ ಅದು ನೋಡಿಯೋಕೆ ತುಂಬಾ ಕಷ್ಟ ಆಗುತ್ತೆ. ಯೋಚನೆ ಮಾಡಿ ವಿಕ್ಕಿ. ನಮ್ಮಿಬ್ಬರ ಮಧ್ಯೆ ಆಗಿರೋ ಮನಸ್ತಾಪ ಸಣ್ಣದಲ್ಲ ಮಲ್ಲಿ. ಮೊದಲು ನಿಮ್ಮ ಜಗಳ ಮನಸ್ತಾಪನೆಲ್ಲ ಪಕ್ಕಕ್ಕಿಟ್ಟು ನೋಡಿ. ನಿಮ್ಮ ಅಜ್ಜಿ ಸಂಬಂಧದ ಮುಂದೆ ಉಳಿದಿದ್ದೆಲ್ಲ ಸಣ್ಣದು ಅಂತ ನಿಮ್ಗೆ ಅನ್ಸುತ್ತೆ. ಸಂಬಂಧ ಬೆಳೆಸೋದಕ್ಕಿಂತ ಉಳಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ ವಿಕ್ಕಿ. ನಿನ್ನೆ ಆಗಿದ್ದನ್ನೆಲ್ಲ ಮರ್ತು ಮೊದ್ಲಿನ ತರನೇ ಅಜ್ಜಿ ಹತ್ರ ಮಾತಾಡಿ ನೋಡಿ. ಅವರು ನಿಮ್ಮ ಮಾತುಗೋಸ್ಕರನೇ ಕಾಯ್ತಾ ಇರ್ಬೋದಲ್ವಾ? ಮೇಡಮ್ ನೋಡಿದ್ರೇ ಭಯ ಆಗ್ತದೆ. ಅಕಸ್ಮಾತ್ ಏನಾದರೂ ಸಿಗಾಕೊಂಡ್ರೆ ಅಷ್ಟೇ ನನ್ನ ಕತೆ. ಕಣ್ಣು ಬಿಡೋದ್ರೊಳಗಡೆ ವಿರಾಜಣ್ಣ ಹೇಳಿರೋ ಕೆಲಸ ಮುಗಿಸ್ಕೊಂಡು ಹೊರಟು ಬಿಡಬೇಕು. ಅಪ್ಪ ಆಂಜನೇಯ, ನೀನೇ ಕಾಪಾಡಬೇಕು. ಜೈ ಶ್ರೀರಾಮ್. ನಾಗೋ ಒಂಚೂರು ರೇಡಿಯೋ ನೋಡು. ಹೇಳಿದ ಟೈಮಿಗೆ ಬರೋದೇ ಇಲ್ಲ.